ಇವತ್ತು ಮುಂಜಾನೆ ಇಡೀ ಕುಂದಾಪುರ ನಿದ್ದೆಯಿಂದ ಹೇಳೋಕ್ಕೂ ಮುಂಚೆ ಒಂದು ಸೈಲೆಂಟ್ ರೋಡ್ನಲ್ಲಿ ಟಾಪ್ ಅಂತ ಹಾರಿದ ಆ ಒಂದೇ ಒಂದು ಗನ್ ಶೂಟ್ ಸೌಂಡು ಇಡೀ ಕರಾವಳಿಯನ್ನೇ ಶೇಕ್ ಮಾಡಿಬಿಟ್ಟಿದೆ. ಉಡುಪಿ ಜಿಲ್ಲೆಯ ಕುಂದಾಪುರ ಸಿಟಿ ಸೆಂಟರ್ನಲ್ಲಿರೋ ಫೇಮಸ್ ಹೋಲಿ ರೋಸರಿ ಚರ್ಚ್ ಎದುರು ಬೆಳಗಿನ ಜಾವ 3:15ರಿಂದ 3:15 ಟೈಮ್ನಲ್ಲಿ ಒಂದು ಹೈ ವೋಲ್ಟೇಜ್ ಹೈ ಡ್ರಾಮಾ ನಡೆದಿದೆ. ಕಾರ್ನಲ್ಲಿ ಬಂದ ಒಬ್ಬ ಕಿಲಾಡಿ ತನ್ನ ಎದುರಿಗಿದ್ದ ಬಿಸ್ನೆಸ್ಮನ್ ಮೇಲೆ ಪಿಸ್ತೂಲ್ನಿಂದ ಪಾಯಿಂಟ್ ಬ್ಲಾಂಕ್ನಲ್ಲಿ ಶೂಟ್ ಮಾಡಿ ಸ್ಪಾಟ್ನಲ್ಲೇ ಫಿನಿಶ್ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಗುಂಡೇಟು ತಾಗಿದ ತಕ್ಷಣ ತೀವ್ರ ರಕ್ತಸ್ರಾವವಾಗಿ ಆ ವ್ಯಕ್ತಿ ರಸ್ತೆಯಲ್ಲೇ ಜೀವ ಬಿಟ್ಟಿದ್ದಾನೆ. ಕೊಲೆಯಾದ ಆ ಪರ್ಸನ್ ಯಾರು, ಆತನ ಹಿಂದಿರೋ ಡಾರ್ಕ್ ಕ್ರೈಮ್ ಹಿಸ್ಟರಿ ಏನು, ಆ ಮಧ್ಯರಾತ್ರಿ ಅಲ್ಲಿ ನಡೆದಿದ್ದೇನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಲಾಸ್ಟ್ ತನಕ ಮಿಸ್ ಮಾಡದೆ ನೋಡಿ. ಈ ಶಾಕಿಂಗ್ ಇನ್ಸಿಡೆಂಟ್ ನಡೆದಿದ್ದು ಇವತ್ತು ಫ್ರೈಡೇ ಬೆಳಗಿನ ಜಾವ 3:15 ಸುಮಾರಿಗೆ. ಕೊಲೆಯಾದ ವ್ಯಕ್ತಿಯನ್ನು ಬಾರ್ಕೂರು ಕಚ್ಚೂರು ಮೂಲದ 45 ವರ್ಷದ ಐವನ್ ರಿಚರ್ಡ್ ಮಸ್ಕರೇನಸ್ ಅಲಿಯಾಸ್ ಮುನ್ನಾ ಅಂತ ಐಡೆಂಟಿಫೈ ಮಾಡಲಾಗಿದೆ. ಅಷ್ಟಕ್ಕೂ ಈ ಮರ್ಡರ್ಗೆ ಸ್ಕೆಚ್ ಬಿದ್ದಿದ್ದು ನಿನ್ನೆ ಜುಲೈ 30ರ ನೈಟು. ಆ ರಾತ್ರಿ ಐವನ್ ಮತ್ತು ಅಕ್ಯೂಸ್ಡ್ ಡೆರಿಕ್ ಕ್ರಾಸ್ತಾ ನಡುವೆ ಫೋನ್ನಲ್ಲಿ ಯಾವುದೋ ಬಿಸ್ನೆಸ್ ಅಥವಾ ಮನಿ ಮ್ಯಾಟರ್ಗೆ ದೊಡ್ಡ ಮಟ್ಟದ ಗಲಾಟೆ ಶುರುವಾಗಿದೆ. ವರ್ಬಲ್ ವಾರ್ ನೆತ್ತಿಗೇರಿದಾಗ ಆರೋಪಿ ಡೆರಿಕ್ ತನ್ನ ಮೊಬೈಲ್ನಿಂದ ಐವನ್ಗೆ ವಾಟ್ಸಪ್ ಲೊಕೇಶನ್ ಕಳಿಸ್ತಾನೆ. ನಿನಗೆ ತಾಕತ್ತಿದ್ರೆ ನಾನು ಕಳಿಸಿರೋ ಲೊಕೇಶನ್ಗೆ ಬಾರೋ, ಅಲ್ಲೇ ಮ್ಯಾಟ್ರ್ ಕ್ಲೋಸ್ ಮಾಡೋಣ ಅಂತ ಓಪನ್ ಚಾಲೆಂಜ್ ಮಾಡ್ತಾನೆ. ಡೆರಿಕ್ ಕಳಿಸಿದ ಲೊಕೇಶನ್ ಮತ್ತೆ ಯಾವುದೂ ಅಲ್ಲ, ಅದು ಕುಂದಾಪುರದ ಚರ್ಚ್ ರೋಡ್ನಲ್ಲಿರೋ ಹೋಲಿ ರೋಸರಿ ಚರ್ಚ್ ಎದುರಿನ ಸ್ಪಾಟು. ಡೆರಿಕ್ ಹಾಕಿದ ಚಾಲೆಂಜ್ಗೆ ಹೆದರದ ಐವನ್ ತಕ್ಷಣ ತನ್ನ ಕಾರ್ನಲ್ಲಿ ಒಬ್ಬ ಲೇಡಿ ಜೊತೆಗೆ ಆ ಲೊಕೇಶನ್ಗೆ ರೀಚ್ ಆಗ್ತಾನೆ. ಹತ್ತ ಕಡೆಯಿಂದ ಅಕ್ಯೂಸ್ಡ್ ಡೆರಿಕ್ ಕ್ರಾಸ್ತಾ ತನ್ನ ಮಸ್ತ್ ತಾರ್ ಕಾರ್ನಲ್ಲಿ ಹೆವಿ ಸ್ಪೀಡ್ನಲ್ಲಿ ಸ್ಪಾಟ್ಗೆ ಎಂಟ್ರಿ ಕೊಡ್ತಾನೆ. ಐವನ್ ಕಾರ್ನಿಂದ ಕೆಳಗಿಳ್ತಾ ಇದ್ದಂಗೆ ಕಾರ್ನಿಂದ ಇಳಿದ ಡೆರಿಕ್ ಜಸ್ಟ್ 1 ಸೆಕೆಂಡ್ ಕೂಡ ವೇಸ್ಟ್ ಮಾಡೋದಿಲ್ಲ. ತಕ್ಷಣ ತನ್ನ ಬಳಿ ರೆಡಿಯಾಗಿದ್ದ ಗನ್ ತೆಗೆದು ಐವನ್ ಮೇಲೆ ಪಾಯಿಂಟ್ ಬ್ಲಾಂಕ್ನಲ್ಲಿ ಶೂಟ್ ಮಾಡ್ತಾನೆ. ಬುಲೆಟ್ ಎದೆಗೆ ತಾಗಿದ ತಕ್ಷಣ ಐವನ್ ರಕ್ತದ ಮಡುವಿನಲ್ಲಿ ಸ್ಪಾಟ್ನಲ್ಲೇ ಕೊನೆಯುಸಿರೆಳಿತಾನೆ. ಕೃತ್ಯ ಎಸಗಿದ ತಕ್ಷಣ ಆರೋಪಿ ಡೆರಿಕು ಆಕ್ಷನ್ ಸಿನಿಮಾದಂತೆ ತನ್ನ ತಾರ್ ಕಾರನ್ನು ಎಕ್ಸಲೇಟರ್ ತುಳಿದು ಸ್ಪಾಟ್ನಿಂದ ಎಸ್ಕೇಪ್ ಆಗ್ತಾನೆ. ಈ ಕೊಲೆ ಸುದ್ದಿ ಕರಾವಳಿಯಲ್ಲಿ ಸ್ಪ್ರೆಡ್ ಆಗ್ತಾ ಇದ್ದಂಗೆನೆ ಎಲ್ಲರಿಗೂ ಮೂಡಿದ ಬಿಗ್ ಕ್ವಶನ್, ಯಾರೀ ಐವನ್ ರಿಚರ್ಡ್ ಮಸ್ಕರೇನಸ್? ಇವನನ್ನೇ ಯಾಕೆ ಕಿಲ್ಲರ್ ಶೂಟ್ ಮಾಡಿ ಕೊಲ್ಲಬೇಕಿತ್ತು? ಕೊಲೆಯಾದ ಐವನ್ ರಿಚರ್ಡ್ಗೆ ರೌಡಿ ವರ್ಲ್ಡ್ನಲ್ಲಿ ಇನ್ನೊಂದು ಡೇಂಜರಸ್ ಹೆಸರಿತ್ತು, ಅದೇ ಮುನ್ನಾ. ಮೇಲೋಟಕ್ಕೆ ಈ ಐವನ್ ಯಾನೆ ಮುನ್ನಾ ಉಡುಪಿ ಸುತ್ತಮುತ್ತ ರಿಯಲ್ ಎಸ್ಟೇಟ್, ಫೈನಾನ್ಸ್ ಅಂತ ಓಡಾಡ್ಕೊಂಡಿದ್ದ ಬಿಸ್ನೆಸ್ಮನ್. ಆದರೆ ಈತನ ಮಾಸ್ಕ್ ಹಿಂದೆ ಇದ್ದದ್ದು ಒಬ್ಬ ಪಕ್ಕಾ ರೌಡಿ ಶೀಟರ್. ಉಡುಪಿ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಐವನ್ ಅಲಿಯಾಸ್ ಮುನ್ನಾ ಹೆಸರಿನಲ್ಲಿ ರೌಡಿ ಶೀಟ್ ಓಪನ್ ಇತ್ತು. ನಿಮಗೆಲ್ಲ ನೆನಪಿರಬಹುದು, ಕರಾವಳಿಯನ್ನೇ ನಡುಗಿಸಿದ್ದ ಆ ಹೈ ಪ್ರೊಫೈಲ್ ಪಿಟ್ಟಿ ನಾಗೇಶ್ ಮರ್ಡರ್ ಕೇಸು. ಕುಕ್ಕಿಕಟ್ಟೆಯಲ್ಲಿ ನಡೆದಿದ್ದ ಹತ್ಯೆಯಲ್ಲಿ ಈ ಮುನ್ನಾನೇ ಮೇಜರ್ ಆರೋಪಿಯಾಗಿದ್ದ. ಶೋಕಿ ಅಂದರೆ ಮುನ್ನಾ ಸ್ಟಾರ್ಟಿಂಗ್ನಲ್ಲಿ ಇದೇ ಪಿಟ್ಟಿ ನಾಗೇಶನ ಹತ್ತಿರ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಆದರೆ ಟೈಮ್ ಬದಲಾದಂತೆ ಇಬ್ಬರ ನಡುವೆ ದ್ವೇಷ ಶುರುವಾಗಿ ಪಿಟ್ಟಿ ನಾಗೇಶ್ನನ್ನು ಫಿನಿಶ್ ಮಾಡಿದ ಎನಿಮಿ ಗ್ಯಾಂಗ್ ಜೊತೆ ಈ ಮುನ್ನಾ ಕೈ ಜೋಡಿಸಿದ್ದ. ಪಿಟ್ಟಿ ನಾಗೇಶ್ ಕೊಲೆಯಾದ ಮೇಲಂತೂ ಆತನ ಗ್ಯಾಂಗ್ನವರು ಮುನ್ನಾನನ್ನು ಸ್ಕೀಮ್ ಹಾಕಿ ಮುಗಿಸೋಕೆ ಮಲ್ಟಿಪಲ್ ಟೈಮ್ಸು ಟ್ರೈ ಮಾಡಿದ್ರು. ಆದರೆ ಪ್ರತಿಯೊಂದು ಬಾರಿನೂ ಮುನ್ನಾ ಲಕ್ಕಿಯಾಗಿ ಎಸ್ಕೇಪ್ ಆಗಿದ್ದ. ಇನ್ನು ಈತನ ಪರ್ಸ್ನಲ್ ಲೈಫ್ಗೆ ಬಂದರೆ, ಮುನ್ನಾ ತನ್ನ ಫಸ್ಟ್ ವೈಫ್ ಸೆಲ್ಮಾ ಮಸ್ಕರೇನಸ್ ಅವರಿಗೆ ಡಿವೋರ್ಸ್ ಕೊಟ್ಟು ಬಾರ್ಕೂರು ಮೂಲದ ಇನ್ನೊಬ್ಬ ಲೇಡಿ ಜೊತೆ ಲಿವ್ ಇನ್ನಲ್ಲಿದ್ದ. ಗ್ರಹಚಾರ ಅಂದರೆ ಶುಕ್ರವಾರ ಮುಂಜಾನೆ ಕೊಲೆ ನಡೆದ ಆ ಡೇಂಜರಸ್ ಟೈಮ್ನಲ್ಲಿ ಇದೇ ಲೇಡಿ ಮುನ್ನಾ ಜೊತೆ ಕಾರ್ನಲ್ಲಿದ್ದರು. ಗನ್ ಶೂಟ್ ನಡೆದಾಗ ಮುನ್ನಾ ಜೊತೆಗಿದ್ದ ಆ ಮಹಿಳೆ ಈ ಕಂಪ್ಲೀಟ್ ಕ್ರೈಮ್ಗೆ ಮೇನ್ ಹೈ ವಿಟ್ನೆಸ್. ಅವರ ಕಣ್ಣೆದುರಲ್ಲೇ ಡೆರಿಕ್ ಗನ್ ಪಾಯಿಂಟ್ ಮಾಡಿ ಮುನ್ನಾಗೆ ಶೂಟ್ ಮಾಡಿದ್ದಾನೆ. ರಕ್ತದ ಮಡುವಿನಲ್ಲಿ ಮುನ್ನಾ ಕುಸಿದು ಬೀಳ್ತಾ ಇದ್ದಂಗೆ ಆ ಲೇಡಿ ಹೆದರಿ ಚೀರ್ಕೊಂಡಿದ್ದಾರೆ. ಆಮೇಲೆ ತಕ್ಷಣ ಪೊಲೀಸರಿಗೆ ಇನ್ಫಾರ್ಮೇಷನ್ ಹೋಗಿ ಕುಂದಾಪುರ ಪೊಲೀಸ್ ಟೀಮ್ ಸ್ಪಾಟ್ಗೆ ರಶ್ ಮಾಡಿದ್ದಾರೆ. ಜೊತೆಯಲ್ಲಿದ್ದ ಮಹಿಳೆ ಆರೋಪಿ ಡೆರಿಕ್ ಕ್ರಾಸ್ತಾನನ್ನು ಗ್ಯಾರಂಟಿ ಗುರುತಿಸಿದ್ದು ಪೊಲೀಸರಿಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಪ್ರಾಥಮಿಕ ತನಿಖೆ ಪ್ರಕಾರ ಇದೊಂದು ಫೈನಾನ್ಷಿಯಲ್ ಡೀಲ್ ಅಥವಾ ಬಿಸ್ನೆಸ್ ಎನಿಮಿನಿಟಿಯಿಂದ ನಡೆದ ಕೊಲೆ ಅಂತ ಪೊಲೀಸರು ಡೌಟ್ ಪಡ್ತಾ ಇದ್ದಾರೆ. ಲೊಕೇಶನ್ ಕಳಿಸಿ ಕರೆಸ್ಕೊಂಡು ಬಂದ ತಕ್ಷಣ ಗನ್ನಿಂದ ಶೂಟ್ ಮಾಡಿರೋದು ನೋಡಿದರೆ ಆರೋಪಿ ಡೆರಿಕ್ ಕ್ರಾಸ್ತಾ ಫುಲ್ ಪ್ಲಾನ್ ಮಾಡಿಕೊಂಡೇ ಬಂದಿದ್ದ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆದರೆ ಇದರ ಹಿಂದೆ ಬರೀ ಮನಿ ಮ್ಯಾಟರ್ ಮಾತ್ರ ಇದೆಯಾ, ಅಥವಾ ಮುನ್ನಾನ ಹಳೆ ರೌಡಿ ಶೀಟ್ ಹಿಸ್ಟರಿ ಮತ್ತು ಗ್ಯಾಂಗ್ ವಾರ್ ಲಿಂಕ್ ಇನ್ಯಾವುದಾದ್ರೂ ಇದೆಯಾ? ಈ ಆ್ಯಂಗಲ್ನಲ್ಲೂ ಖಾಕಿ ಪಡೆ ತನಿಖೆಯನ್ನು ಚುರುಕುಗೊಳಿಸಿದೆ. ಬೆಳಗ್ಗೆ ಚರ್ಚ್ ರೋಡಲ್ಲಿ ರೌಡಿ ಶೀಟರ್ ಕೊಲೆಯಾದ ಸುದ್ದಿ ಸಿಗ್ತಾ ಇದ್ದಂಗೆ ಉಡುಪಿ ಪೊಲೀಸ್ ಡಿಪಾರ್ಟ್ಮೆಂಟು ಅಲರ್ಟ್ ಆಗಿದೆ. ಸ್ಪಾಟ್ಗೆ ಉಡುಪಿ ಜಿಲ್ಲಾ SP ಹರಿರಾಮ್ ಶಂಕರ್, ಅಡಿಷನಲ್ SP ಸುಧಾಕರ್ ನಾಯಕ್, DYSP HD ಕುಲಕರ್ಣಿ, ಕುಂದಾಪುರ ಇನ್ಸ್ಪೆಕ್ಟರ್ ಜಯರಾಮ್ ಗೌಡ ಮತ್ತು ಟೀಮ್ ಎಲ್ಲ ಎಂಟ್ರಿ ಕೊಟ್ಟು ಇನ್ಸ್ಪೆಕ್ಷನ್ ನಡೆಸಿದ್ದಾರೆ. ಜೊತೆಗೆ ಸೋಕೋ ಫೋರೆನ್ಸಿಕ್ ಟೀಮ್ ಬಂದು
ಬುಲೆಟ್ ಶೆಲ್ಸ್ ಹಾಗೂ ಫಿಂಗರ್ ಪ್ರಿಂಟ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರೋ ಕುಂದಾಪುರ ಪೊಲೀಸರು ಗನ್ ಸಮೇತ ಥಾರ್ ಕಾರಿನಲ್ಲಿ ಎಸ್ಕೇಪ್ ಆಗಿರೋ ಡೆರಿಕ್ ರಾಸ್ತನ್ ಅನ್ನು ಅರೆಸ್ಟ್ ಮಾಡೋದಕ್ಕೆ 3 ಸ್ಪೆಷಲ್ ಟೀಮ್ಸ್ಗಳನ್ನು ರಚನೆ ಮಾಡಿದ್ದಾರೆ. ಆರೋಪಿಯ ಐಡೆಂಟಿಟಿ ಸಿಕ್ಕಿದೆ, ಶೀಘ್ರದಲ್ಲೇ ಆತನನ್ನು ಲಾಕ್ ಮಾಡ್ತೀವಿ, ಆತ ಸಿಕ್ಕ ಮೇಲಷ್ಟೇ ಮರ್ಡರ್ಗೆ ರಿಯಲ್ ರೀಸನ್ ಗೊತ್ತಾಗುತ್ತೆ ಅಂತ SP ಹರಿರಾಮ್ ಶಂಕರ್ ಕನ್ಫರ್ಮ್ ಮಾಡಿದ್ದಾರೆ. ಒಟ್ನಲ್ಲಿ ಹೇಳೋದಾದರೆ ಪೀಸ್ಫುಲ್ ಆಗಿದ್ದ ಕುಂದಾಪುರದಲ್ಲಿ ಮುಂಜಾನೆನೇ ನಡೆದ ಈ ಮುನ್ನಾ ಅಲಿಯಾಸ್ ಹೈವನ್ ಹತ್ಯೆ ಕರಾವಳಿಯ ಜನರನ್ನು ಭಯಗೊಳಿಸಿದೆ. ಹಣದ ವೈಷಮ್ಯವೋ ಅಥವಾ ಹಳೆಯ ರೌಡಿ ದ್ವೇಷವೋ ಏನೇ ಇರಲಿ, ಈ ಗನ್ ಕಲ್ಚರ್ ಕರಾವಳಿಗೆ ಎಂಟ್ರಿ ಕೊಟ್ಟಿರೋದು ರಿಯಲಿ ಶಾಕಿಂಗ್ ವಿಚಾರ. ಆರೋಪಿ ಡೆರಿಕ್ ರಾಸ್ತಾ ಪೊಲೀಸ್ ಬೆಲೆಗೆ ಬೀಳೋದು ಯಾವಾಗ? ಈ ಶೂಟೌಟಿಂದ ಇನ್ಯಾರಾದರೂ ಬಿಗ್ ಕಿಂಗ್ ಪಿನ್ ಇದ್ದಾರಾ? ಕಾದು ನೋಡಬೇಕಾಗಿದೆ. ಈ ಕ್ರೈಮ್ ಸ್ಟೋರಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.